ಇವತ್ತು ಏನು ರಾಜ್ಯದಲ್ಲಿ ಸನ್ಮಾನ್ಯ ಜಮೀರ್ ಅಹ್ಮದ್ ಅವರು ಲಂಚದ ಆರೋಪ ಹೊತ್ತಿದ್ದಾರೆ. ಅವ್ರನ್ನ ಸಂಪುಟದಿಂದ ವಜಾ ಮಾಡಬೇಕಂತೇಳಿ ವೇದಿಕೆ ಮುಖಾಂತರ ಹಾರೈಸಿ ಇವತ್ತು ತಹಸೀಲ್ದಾರ್ಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಎಲ್ಲರೂ ಕೊಡ್ಕೊಂಡು ಈ ಬಾದಾಮಿ ಮತಕ್ಷೇತ್ರದ ಎಲ್ಲ ಮುಖಂಡರು ಕೊಡ್ಕೊಂಡು ಇವತ್ತು ಮನವಿಯನ್ನು ಕೊಡ್ತೇವೆ. ಏನಪ್ಪಾ ಅಂದ್ರೆ ಏನು ಭ್ರಷ್ಟಾಚಾರದಲ್ಲಿ ಮುಗಿದ ರಾಜ್ಯ ಸರ್ಕಾರಕ್ಕೆ ಸಂವಿಧಾನಬದ್ಧವಾಗಿ ಕ್ರಮವನ್ನು ವಹಿಸಬೇಕಂತೇಳಿ ಇವತ್ತು ಮಾನ್ಯ ತಹಸೀಲ್ದಾರ್ ಮುಖಾಂತರ ಗಣವತ್ತ ರಾಜ್ಯಪಾಲಕ್ಕೆ ಮನವಿಯನ್ನು ಕೊಡ್ತೇವೆ. ಒಂದು ವಿಷಯ ಕೂಡ ನಮ್ಮ ಮುಖಂಡರು ಕಾರ್ಯಕರ್ತರಿಗೆ ಹೇಳಿ ಕೂಡ ಬಯಸ್ತೇನೆ. ಈಗಾಗಲೇ ರಾಜ್ಯದ ಉದ್ದಗಲೂ ಕೂಡ ಸನ್ಮಾನ್ಯ ನಮ್ಮ ಪಕ್ಷದ ಯುವ ಮುಖಂಡರು ಯುವ ಘಟಕದ ರಾಜ್ಯಾಧ್ಯಕ್ಷ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು 58 ದಿವಸಗಳ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ನೀವೆಲ್ಲ ನೋಡ್ತಾ ಇದ್ದೀರಿ. ಈಗಾಗಲೇ ಸುಮಾರು 80 ಕ್ಷೇತ್ರಗಳ ಭೇಟಿ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಕ್ಷೇತ್ರ ಕೂಡ ಏನು ಕಾರ್ಯಕ್ರಮ ಅಂದ್ರೆ ಜನರೊಂದಿಗೆ ಜನತಾವರ್ತಕ್ಕಂಥ ಕಾರ್ಯಕ್ರಮ ಜೊತೆಗೆ ಇವತ್ತು ಮಿಸ್ಕಾಲ್ ಅನ್ನು ಕೊಡುವ ಮುಖಾಂತರ ತಾವು ಸದಸ್ಯರಾಗ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ತಂದಿದ್ದಾರೆ. ಈಗಾಗಲೇ ಆ ಒಂದು ಕಾರ್ಯಕ್ರಮ ರಾಜ್ಯದ ಉದ್ದಗಳು ಕೂಡ ನಡೀತಾ ಇದೆ. ನಮ್ಮ ಮತಕ್ಷೇತ್ರ ಕೂಡ ಈ ತಿಂಗಳ 3ನೇ ವಾರದಲ್ಲಿ 15 ಅಥವಾ 17ನೇ ತಾರೀಕು ನಿಖಿಲ್ ಕುಮಾರಸ್ವಾಮಿ ಇಲ್ಲಿ ಬರ್ತಾ ಇದ್ದಾರೆ. ಇವತ್ತು ಆ ಒಂದು ಕಾರ್ಯಕ್ರಮವನ್ನು ನಾವು ನೀವು ಕೊಡ್ಕೊಂಡು ಬಹಳಷ್ಟು ಯಶಸ್ವಿ ಕೂಡ ಮಾಡಬೇಕಾಗುತ್ತೆ. ಅದು ಇವತ್ತಿನಿಂದಲೇ ಪ್ರಾರಂಭ ಆಗ್ಬೇಕು. ಆಗಮಿಸಿ ಅಂತ ನನ್ನ ಎಲ್ಲ ಪ್ರತಿ ಬೂತ್ನಿಂದ ನಂದೇನು ಮುಖಂಡರು ಊರಿಂದ ಆಗಮಿಸಿದ್ರೆ ನಿಮ್ಗೆ ಎಲ್ಲರಿಗೂ ಕೂಡ ಹೇಳ್ತೇನೆ. ಇವತ್ತು ನಮ್ಮ ಮುಖಂಡರಾದಂತ ಹುಚ್ಚೇಶ್ವರು ಇಲ್ಲಿ ಹೇಳ್ತಾರೆ, ನಮ್ಗೆ ಎಲ್ಲರೂ ನಿಮ್ಮ ಮೊಬೈಲ್ ತೆಗೆದು ನಿಮ್ ಮಿಸ್ ಕಾಲ್ ಕೊಟ್ಟು ಸದಸ್ಯರಾಗುವಂತೇಳಿ ನಿಮ್ಗೆ ಹೇಳ್ತಾರ. ಅದನ್ನ ನೀವು ಇಟ್ಕೊಂಡು ನೋಡಿ. ಕನಿಷ್ಠ ನಮ್ಮ ಒಬ್ಬೊಬ್ರು ಮುಖಂಡರು ಒಂದು 100 ಜನರನ್ನ ನೀವು ಸದಸ್ಯರನ್ನಾಗಿ ಮಾಡಬೇಕು. ಪ್ರಥಮ ಅವ್ರ ಮನೆಗೆ ಹೋಗಿ ಅವ್ರ ಮಗ ಮೊಬೈಲ್ ಇಸ್ಕೊಂಡು ಇಲ್ಲ ಅವ್ರ ಮೊಬೈಲ್ ತೆಗೆದುಕೊಂಡು ಅವ್ರ ನಂಬರ್ ನಿಮ್ಮ ಮೊಬೈಲ್ ಅಪ್ಡೇಟ್ ಮಾಡಿ ಅಲ್ಲಿರ್ತಕ್ಕಂಥ OTP ಎಂಟರ್ ಮಾಡಿದ್ರಪ್ಪ ಅಂದ್ರ ಇವತ್ತು ನಿಮ್ಮ ಸದಸ್ಯರಾಗ್ಲಿಕ್ಕೆ ಅವಕಾಶ ಇದೆ. ಆ ಕೆಲಸ ನೀವು ಪ್ರತಿಯೊಬ್ರು ಕೂಡ ಮಾಡಬೇಕು. ಆ ಕೆಲಸ ಮಾಡಬೇಕಂತ ತಮ್ಮೆಲ್ಲರೂ ನಾನು ವಿನಂತಿ ಮಾಡಿಕೊಂಡು ನಾಳೆ ಏನು 15 ಅಥವಾ 17ನೇ ತಾರೀಕಿಗೆ ಬರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಬರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸಾಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಅವತ್ತಿನ ಕಾರ್ಯಕ್ರಮಕ್ಕೆ ಬರೋದ್ರೊಳಗ ನಿಮ್ ಬೂತ್ನ್ಯಾಗ ಕನಿಷ್ಠ 50 ಮಂದಿ ಸದಸ್ಯರು ಮಾಡ್ಕೊಂಡು ತರಬೇಕು. ಮೊಬೈಲ್ನ ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನನಗ ಏನು ಒಂದು 5-6 ತಿಂಗಳಲ್ಲಿ ಬಾದಾಮಿ ಮತಕ್ಷೇತ್ರದಲ್ಲಿ 50,000 ಜನರ ಸದಸ್ಯತ್ವ ಮಾಡಬೇಕಂತ ನಾ ಪಣವನ್ನು ಮಾಡಿದೆ. 50,000 ಜನರ ಸದಸ್ಯತ್ವ ಮಾಡಬೇಕಂತೇಳಿ ಅದಕ್ಕೆ ಚಾಲನೆ ಅನ್ನೋ ರೀತಿಯಾಗ ಇವತ್ತು ನಾಳೆ 15 ಅಥವಾ 17ನೇ ತಾರೀಕು ಅನ್ನೋದ್ರಿಗೆ ನೀವು ಒಂದು 10,000 ಸದಸ್ಯರು ಮಾಡಬೇಕಾಗುತ್ತೆ. ಹೀಗಾಗಿ ಪ್ರತಿ ಬೂತ್ನಿಂದ ನೀವು 50 ಜನ ಮಿಸ್ ಕಾಲ್ ಕೊಡೋದ್ರ ಮುಖಾಂತರ ನೀವು ಸದಸ್ಯರು ಮಾಡ್ಕೊಂಡು ಬಂದಿವಪ್ಪ ಅಂದ್ರೆ ನಮಗೂ ಕೂಡ ಒಂದು ಶಕ್ತಿ ಬರ್ತೈತೆ, ಪಕ್ಷ ಕೂಡ ಒಂದು ದೊಡ್ಡ ಶಕ್ತಿ ಬರ್ತಂತೇಳಿ ತಮ್ಮೆಲ್ಲರೆಲ್ಲ ವಿನಂತಿ ಮಾಡಿಕೊಂಡು ಇವತ್ತೇನು ಈ ಒಂದು ಪ್ರತಿಭಟನೆಯನ್ನು ಬಹಳ ವಿಶಿಷ್ಟ ರೀತಿಯೊಳಗ ಈ ಪ್ರತಿಭಟನೆ ಯಶಸ್ವಿ ಆಗ್ಲಿಕ್ಕೆ ನಮ್ಮೆಲ್ಲ ಮುಖಂಡರು ತಾವುಗಳ ಕಾರಣ ಇದ್ದೀರಿ. ಇನ್ನು ಚಲೋ ಆಗತ್ತೆ ನಿಮ್ಗೆ ಗೊತ್ತಿರಲಿ. ಈ ಕಾಲಾಗ ನಮ್ಮ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬಂದು, ಅದಾದ ನಂತರ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂದು, ಅದಾದ ನಂತರ ಪುರಸಭೆ ಪಟ್ಟಣ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದ್ದಾರೆ. ನಮ್ಮೆಲ್ಲ ಮುಖಂಡರನ್ನ ವಿನಂತಿ ಮಾಡ್ಕೊಳ್ತೀವಿ. ನನ್ನ ಚುನಾವಣೆ ಅಂತ ನೀವೆಲ್ಲ ಬಹಳ ಪ್ರಾಮಾಣಿಕತೆಯನ್ನು ಓಡಾಡಿ ಮಾಡಿದ್ದೀರಿ. ಇದು ನನ್ನ ಕಾರ್ಯಕರ್ತರ ಚುನಾವಣೆ ಇದೆ. ನಿಮ್ ಪರವಾಗಿ ನಾವು ಓಡಾಡಿ ಕೆಲಸ ಮಾಡಬೇಕು. ನಮ್ಮ ಮುಖಂಡರ ನಾವು ಲೀಡರ್ ಮಾಡಿಸಬೇಕು, ಗೆಲ್ಲಿಸಬೇಕಾಗಿದೆ. ಆ ಕೆಲಸ ಇವತ್ತಿನಿಂದ ನಾವು ಪ್ರಾರಂಭ ಅಂತ ನಿಮಗೆ ಎಲ್ಲರಿಗೂ ಕೂಡ ಹೇಳಿ ಕೂಡ ಬಯಸ್ತಾ ಇದ್ದೀನಿ. ಪ್ರತಿ ಗ್ರಾಮದಲ್ಲಿ ಇರ್ತಕ್ಕಂಥ ನಮ್ಮ ಮುಖಂಡರು ಯಾಕಪ್ಪ ನಮ್ಮ ತಂಡ ರೆಡಿ ಇದೆ. ಇನ್ನೂ ಒಂದು ಚುರುಕುಗೊಳಿಸಬೇಕು. ಇನ್ನೂ ಹೆಚ್ಚಿನ ಮುಖಂಡರು ಕಾರ್ಯಕರ್ತರು ಸೇರಿಸಿಕೊಂಡು ಪ್ರತಿ ಬೂತ್ ಒಂದು 50 ಜನರ ಒಂದು ತಂಡ ಮಾಡಿಕೊಂಡು ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯನ್ನು ಎದುರಿಸಬೇಕು. ಈ ಸಲ ನಮಗೆ ಹೇಳ್ತಾ ಇದ್ದೇವೆ, ಈ ಚುನಾವಣೆಯಲ್ಲಿ 6ಕ್ಕೆ ಯಾಕಪ್ಪ ಅಂದ್ರೆ ಇವತ್ತು ಮೈತ್ರಿ ಮಾಡ್ಕೊಂಡಿದ್ದೀವಿ. ನಾವು ಬಿಜೆಪಿ ಕೂಡ ಮೈತ್ರಿ ಮಾಡ್ಕೊಂಡಿದ್ದೀವಿ. 6 ಕ್ಷೇತ್ರಗಳನ್ನು ಗೆಲ್ಲಬೇಕು. ನಿಮ್ಗೆಲ್ಲರೂ ಕೂಡ ಗೊತ್ತಿರಲಿಲ್ಲ, 6 ಕ್ಷೇತ್ರಗಳನ್ನು ಗೆಲ್ಲಬೇಕು. ಇವತ್ತು ಪಂಚಾಯತಿಯಲ್ಲಿ ಹೆಚ್ಚಿನ ಸಂಖ್ಯೆ ನಮ್ಮ ಸದಸ್ಯರು ಆಯ್ಕೆಯಾಗಿ ಬರಬೇಕು. 2 ಪುರಸಭೆ ಒಂದು ಪಟ್ಟಣ ಪಂಚಾಯತಿ ಚುನಾವಣೆಯನ್ನ ಇವತ್ತು 3 ಪಟ್ಟಣ ಪಂಚಾಯತಿ ಅಧಿಕಾರದ ಚುಕ್ಕಾಣಿ ನೀಡಬೇಕು. ಈ ನಿಟ್ಟಿನೊಳಗೆ ನೀವು ಆಲೋಚನೆ ಮಾಡಿಕೊಂಡು
ಸಂಘಟನೆಯನ್ನು ಪ್ರಾರಂಭ ಮಾಡಬೇಕಂತೇಳಿ ನಿಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಂಡು ಈಗ ನಾನು ಈಗಾಗಲೇ ನಮ್ಮ ತಹಸೀಲ್ದಾರ್ ಸಾಹೇಬರು ಈಗ ಆಗಮಿಸಿದ್ದಾರೆ. ಅವರ ವಿನಂತಿ ಮಾಡ್ಕೊಂಡು 1 ನಿಮಿಷದಲ್ಲಿ ಅವ್ರ ವೇದಿಕೆ ಕರಿತೀನಿ. ಅದಕ್ಕಿಂತ ಮುಂಚಿತವಾಗಿ ಬಂದಂತ ನಿಮ್ಮೆಲ್ಲರ ಮೊಬೈಲ್ ತೆಗಿರಿ. ನಮ್ಮ ಹುಚ್ಚೇಶ್ ಹದ್ದನ್ ಅವರು, ನಮ್ಮ ಯುವ ಮುಖಂಡರ ಹುಚ್ಚೇಶ್ ಹದ್ದನ್ ಅವರು ಯಾವ ರೀತಿ ನೀವು ಮೊಬೈಲ್ ಅಲ್ಲಿ ನಂಬರ್ ಹೊಡ್ಕೊಂಡು ಯಾವ ನಂಬರ್ಗೆ ಅಂದ್ರೆ ನಂಬರ್ ಹೇಳ್ತಾರ, ಆ ನಂಬರ್ ಹೊಡ್ಕೊಂಡು ಸದಸ್ಯರಾಗಬೇಕು ಅನ್ನೋದು ಹೇಳ್ತಾರ ಅಂತ ನಿಮ್ಮಲ್ಲಿ ಹೇಳಿ ಕೂಡ ಬಯಸ್ತು. ಈ ವೇದಿಕೆ ಮುಖಾಂತರ ನಾನು ಸಿದ್ದರಾಮಯ್ಯರಿಗೆ ಕೇಳ್ತಾ ಇದ್ದೀನಿ, ಏನು ಬಹಳಷ್ಟು ಸಂವಿಧಾನದ ವಿಶ್ವಾಸ ಇರೋರು ನೀವು, ಕೊಟ್ಟ ಆಡಳಿತವನ್ನು ಕೊಡ್ತೇವೆ ಅಂತ ಪ್ರತಿಜ್ಞೆ ಮಾಡಿರೋರು ನೀವು. ಇದೇ ನಾನು ನಿಮ್ಮ ಆಡಳಿತ ವೈಖರಿ. ಯಾರೂ ಬೇಡ, ತಮ್ಮ ಬರೋದು ತಮ್ಮ ಪಕ್ಷದ ಹಿರಿಯ ಶಾಸಕರು ರಾಜು ಕಾಗೆ ಅವರು ಮೊನ್ನೆ ಹೇಳಿಕೆಯಿಂದ ನೋಡಿದ್ದೀರಿ. ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮಗಳು ಕೂಡ ಗೊತ್ತಿದೆ. ಇವತ್ತು ನಾವು ಅನುದಾನವನ್ನು ಬಿಡುಗಡೆ ಮಾಡಬೇಕಾಗಿತ್ತಪ್ಪ ಅಂದ್ರೆ ಅವರ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳಾಗಿ ಅಡುಗೆ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಕಾಮಗಾರಿ ತರ ಸೆಲ್ಫೇನ್ ಆಗಿ 10 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಬೇಕಿತ್ತಪ್ಪ ಅಂದ್ರೆ ಅಧಿಕಾರಿಗಳು ಶಾಸಕರು ಯಾವ ಮಟ್ಟಕ್ಕೆ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮುಳುಗಿ ಹೋಗಿದೆ ಅಂತೇಳಿ ನಿಮ್ಗೆ ಎಲ್ಲರಿಗೂ ಕೂಡ ಬಯಸ್ತಾ ಇದ್ದೀನಿ. ಮತ್ತೆ ಈ ವಿರುದ್ಧ ಇವತ್ತು ಜಾತ್ಯತೀತ ಜನತಾ ಪಕ್ಷ